ಎಲ್ಲಾ ತರದ ಸಿನಿಮಾಗಳನ್ನ ನೋಡಿ ಬೇಜಾರಾಗೋದ್ಮೇಲೆ ಈಗೊಂದು ವೆರೈಟಿ ಆಗಿರೋಂತ ಹಾರರ್, ಥ್ರಿಲ್ಲರ್, ಸೂಪರ್ ನ್ಯಾಚುರಲ್ ಈ ರೀತಿ ಸಿನಿಮಾ ನೋಡಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಇವಾಗ ರೆಡಿ ಆಗಿದೆ ಈವಿಲ್ ಡೆಡ್ ಬರ್ನ್. ಈ ಸಿನಿಮಾ ನೋಡ್ತಾ ನೋಡ್ತಾ ನೀವು ಬರ್ನ್ ಆಗೋದಂತೂ ಫಿಕ್ಸ್. ಚಿಕ್ಕ ಮಕ್ಕಳು ದೂರ ಇರೋದು ಒಳ್ಳೇದು, ಯಾಕಂದ್ರೆ ಇಲ್ಲಿ ಬ್ಲಡ್ ಜೊತೆ ಬಿಸಿಬೇಳೆ ಬಾತ್ ಜೋರಾಗೆ ಇದೆ. ಬ್ಲಡ್ ಬಾತ್. ಇನ್ನ ಈ ಸಿನಿಮಾ ನೋಡೋದಕ್ಕೆ ಹಿಂದೆ ಬಂದಿರೋದು ಈವಿಲ್ ಡೆಡ್ ರೈಸ್ ನೋಡ್ಬೇಕಾ ಅನ್ನೋದಾದ್ರೆ ಆಸ್ ಇಟ್ ಈಸ್ ದೆವ್ವ ಹೆಂಗ್ ಬಂತು ಅನ್ನೋದೇನಾದ್ರೂ ತಿಳ್ಕೊಬೇಕು ಅನ್ಸಿದ್ರೆ ಆ ಸಿನಿಮಾನ ನೋಡಿ, ಅಥವಾ ಫ್ರೆಶ್ ಆಗಿ ಏನಾದ್ರು ನೋಡ್ಬೋದಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಆರಾಮಾಗಿ ನೋಡ್ಬೋದು, ನೋ ವರಿ. ಇನ್ನು ಈ ಸಿನಿಮಾಗೆ ಟೈಟಲ್ ಇಟ್ಟಿದ್ದಾರೆ ಈವಿಲ್ ಡೆಡ್ ಬರ್ನ್ ಅಂತ. ಬರ್ನ್ ಅಂದ್ರೆ ಬೆಂಕಿಲ್ ಬರ್ನ್ ಆಗಿದ್ರು ಕೂಡ ಎದ್ದು ಬರ್ತಾರ ಅಂತ ದೆವ್ವ. ಎಷ್ಟೇ ಸುಟ್ಟು ಕರಕ್ಲಾಗಿದ್ರು ಕೂಡ ಎದ್ದು ಬರ್ತಾನೆ ಇರ್ತದೆ. ಅಂದ್ರೆ ಇಮೇಜಿನ್ ಮಾಡ್ಕೊಳ್ಳಿ ದೆವ್ವ ಯಾವ ರೀತಿ ಇರ್ಬೋದು ಅಂತ. ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತಪ್ಪ. ಇನ್ನ ಹಿಂದಿನ ಪಾರ್ಟ್ ಅಲ್ಲಿ ಒಂದ್ ಫ್ಯಾಮಿಲಿ ಮೇಲೆ ಬೇಸ್ ಆಗಿತ್ತು, ಈಗ ಈ ಪಾರ್ಟ್ ಅಲ್ಲಿ ಬೇರೆ ಫ್ಯಾಮಿಲಿ ಮೇಲೆ ಬೇಸ್ ಆಗಿರ್ತದೆ ದೆವ್ವ. ದೆವ್ವ ಸೇಮೇನೆ, ಬಟ್ ಆ ಫ್ಯಾಮಿಲಿಯಿಂದ ಈ ಫ್ಯಾಮಿಲಿಗೆ ಅದ್ರ ಟ್ರಾವೆಲಿಂಗ್ ಪರ್ಫಾರ್ಮೆನ್ಸ್ ಯಾವ್ದು ರೀತಿ ಇದೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಳೆದೊಯ್ತೀರಾ. ಇಲ್ಲಿ ವಲ್ಗಾರಿಟಿ ಅನ್ನೋದೇನಿಲ್ಲ, ಬಟ್ ವೈಲೆನ್ಸ್ ತುಂಬಾನೇ ಇರೋದ್ರಿಂದ ಚಿಕ್ಕ ಮಕ್ಳು ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಈ ರಕ್ತ, ಶೂಟ್ ಮಾಡ್ಕೊಂಡಾಗ ಬಾಡಿ ಪಾರ್ಟ್ಸ್ ಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಚಿಕ್ಕ ಮಕ್ಕಳು ಎದ್ರುಕೊಂಡು ವಾಂತಿ ಮಾಡ್ಕೊಳ್ಳೋದಂತೂ ಫಿಕ್ಸ್. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ ಬೆಟರ್. ಇಲ್ಲಿ ಹಾರರ್ ಎಲಿಮೆಂಟ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಕೂಡ ಸೂಪರ್ ಆಗಿರೋದ್ರಿಂದ ಸ್ಟೋರಿ ಜಾಸ್ತಿ ಬಿಡಲ್ಲ. ಇಲ್ಲೊಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು, ಇಲ್ಲಿ ಲವ್ ಫೇಲ್ಯೂರ್ ಆಗೋ ಹುಡುಗನ್ ಮೇಲಿಂದ ಬಂದು ಅವ್ರ ಅಪ್ಪನ ಅಟಕಾಯಿಸ್ಕೊತದೆ. ಅವ್ರ ಅಪ್ಪನ ಮೈ ಮೇಲೆ ಬಂದ್ಮೇಲೆ ಯಾವ ರೀತಿ ಎಲ್ಲ ಎಲ್ರನ್ನು ಆಟ ಆಡ್ಸುತ್ತೆ ಅನ್ನೋದನ್ನ ಸಿನಿಮಾ ಥಿಯೇಟರ್ ಕೂತ್ಕೊಂಡು ಆರಾಮಾಗಿ ನೋಡಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಫಿಕ್ಸ್. ಕೆಲವರಿಗೆ ಈ ಸ್ಟೋರಿ ರೆಗ್ಯುಲರ್ ಅಂತ ಅನ್ಸಿದ್ರು ಕೂಡ ಈ ಸಿನಿಮಾದಲ್ಲಿರುವಂತ ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಹಾರರ್ ಎಲಿಮೆಂಟ್ಸ್ ಗಳು ನಿಮ್ಮನ್ನ ಎಕ್ಸೈಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಇನ್ನ ಪರ್ಸನಲ್ ಆಗಿ ನನಗಿಷ್ಟ ಆಗಿದ್ದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಅಂತ ಫೈಟ್ ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಹಾರರ್ ಎಲಿಮೆಂಟ್ಸ್. ಸುಟ್ಟು ಕರುಕ್ಲಾಗಿದ್ರು ಬಾಡಿ ಮತ್ತೆ ಎದ್ದು ಬರ್ತಾ ಇರ್ತದಲ್ಲ. ಕ್ರಿಯೇಟಿವಿಟಿ, ಡಿಸೈನಿಂಗ್, ಪರ್ಫಾರ್ಮೆನ್ಸ್, CGI, VFX ಎಲ್ಲ ಕೂಡ ಈ ಲೆವೆಲ್ ಅಲ್ಲಿ ಇದೆ. ಈ ಲೆವೆಲ್ ಅಲ್ಲಿ ಪೀಕ್ ಅಂತಾರಲ್ಲ ಆತರ. ಒಟ್ನಲ್ಲಿ ಆಕ್ಷನ್, ಕಾಮಿಡಿ, ಥ್ರಿಲ್ಲರ್, ರೊಮ್ಯಾನ್ಸ್ ಈ ತರ ಎಲ್ಲ ಸಿನಿಮಾಗಳನ್ನ ನೋಡಿ ಬೇಜಾರಾಗಿದ್ರೆ ಒಂದೊಳ್ಳೆ ಹಾರರ್ ಮೂವಿ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ನಿಮ್ಗೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬೈ ಬಾಯ್.